ನಮಸ್ತೆ ಆತ್ಮೀಯರೇ. ಈಗ ನೋಡಿ, ಇದು ಸಪೋಟ ಗಿಡ. ಈ ಸಪೋಟ ಗಿಡ ನಾವು ಇಲ್ಲಿಂದ ಕಸಿ ಮಾಡಿರ್ತೇವೆ. ಅದರ ಕೆಳಭಾಗದಲ್ಲಿ ಬೇರೆ ಗಿಡ ಇರ್ತದೆ. ಅದು ಚಿಗುರು ಹೊಡೆದಾಗ ನಾವೇನ್ ಮಾಡ್ಬೇಕು ನೋಡಿ, ಇದ್ರ ಮೇಲೆ ಕಸಿ ಹೊಡೆದಿರೋ ಭಾಗ, ಇದು ಕಸಿ ಕಟ್ಟಿರೋ ಜಾಗ. ನಮ್ಗೇನಿದೆ, ಇದು ಚಿಗುರು ಬೇಕು. ಇದು ಕೆಳಗಡೆ ಏನಾದ್ರು ಬಂದ್ರೆ ನಾವು ಈ ಚಿಗುರ್ನ ಈ ತರ ತೆಗಿಬೇಕು. ಅದು ಸ್ವಲ್ಪ ಟೈಮ್ ತೆಗಿಬೇಕಾಗ್ತದೆ, 6 ತಿಂಗಳು 1 ವರ್ಷದ ಗಂಟೆ ತೆಗಿಬೇಕಾಗ್ತದೆ. ಈ ತರ ಕಾಂಡದಲ್ಲಿ ಚಿಗುರು ಬಂದ್ರೆ ತೆಗಿಬೇಕು, ಇಲ್ಲದ್ರೆ ಅದನ್ನ ಹಾಗೆ ನಾವು ಬಿಟ್ಬಿಡ್ಬೋದು. ಈಗ ನೋಡಿ, ನಾವು ಕೊಡಗಾಪುರ ತೋಟದಲ್ಲಿ ಈಗ ನಮ್ಮ ಅಗಸೆ ಈಗ ಒಂದು ಮೇಲೆ ಹೋಗೋದು ಒಂದು 10 ಅಡಿಗೆ ಒಂದೊಂದು ನಾವು ಬಿಟ್ಬಿಡ್ಬೇಕು. ಬಾಕಿ ಇರೋದನ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡು ಬರ್ಬೇಕು. ಒಂದು 10 ಅಡಿಗೆ ಒಂದೊಂದು ನೋಡಿ. ಈಗ ಇಲ್ಲಿಂದ ನಮ್ಗೆ ಹೆಚ್ಚು ಕಮ್ಮಿ ಈಗ ನಾವು ಇಲ್ಲಿ ಇದನ್ನೆಲ್ಲ ಕಟ್ ಮಾಡ್ಬೋದು ನೋಡಿ. ಇಲ್ಲಿ ಈ ತರ ನಾವು ಇಲ್ಲಿ ಹೈಟಿಗೆ ಹೋಗೋದನ್ನ ಇಲ್ಲಿ ಬಿಟ್ಕೊಳ್ಬೋದು. ಈ ರೀತಿ ಇದನ್ನ ಬಿಟ್ಕೊಳ್ಬೇಕು. ಇದನ್ನ ನೋಡಿ, 2.5 ತಿಂಗಳಿಗೆ ನಾವು ಇವಾಗ ಇದು ಈ ಹೈಟಿಗೆ ಬಂದಿದೆ. ನಾವು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಅವಾಗ ಇದೇನಾಗುತ್ತೆ, ಇದು ಮೇಲೆ ಹೋಗುತ್ತೆ. ಇದಕ್ಕೆ ನಾವು ಪೆಪ್ಪರ್ ಹಾಕ್ಬೇಕು. ಈಗ ಬಹಳ ಬೇಗ ನಾವು ಜುಲೈನಲ್ಲೇ ಇದಕ್ಕೆ ಪೆಪ್ಪರ್ ಹಾಕ್ಬೇಕು ಅಂತಿದ್ದೀವಿ. ಬಾಕಿ ಇರೋದನ್ನೆಲ್ಲ ನೀವು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೀವು ಕಟ್ ಮಾಡ್ಕೊಂಡು ಇದನ್ನ ನೋಡಿ, ಇದನ್ನ ಏನ್ ಮಾಡ್ಬೋದು, ನೀವು ಒಣಗಿಸ್ಬೋದು. ಒಣಗಿಸ್ಬಿಟ್ಟು ಪೌಡರ್ ಮಾಡ್ಕೊಳ್ಬೋದು. ಆಗ ತುಂಬಾ ಹೇಳ್ತಾರೆ, ನೈಸರ್ಗಿಕ ಕೃಷಿಯಲ್ಲಿ ಇನ್ಕಮ್ ಬರೋದು 4 ವರ್ಷ 5 ವರ್ಷ ಕಾಯ್ಬೇಕು ಅಂತ. ನೀವು ಸರಿಯಾಗಿ ಫೀಲ್ಡ್ ಅಲ್ಲಿ ಇದು ಕೆಲಸ ಮಾಡಿದ್ರೆ 3 ತಿಂಗಳಿಗೆ ನೀವು ಇನ್ಕಮ್ ತಗೊಳಕ್ ಸ್ಟಾರ್ಟ್ ಮಾಡ್ಬೋದು. ನೋಡಿ, ಈಗ 2.5 ತಿಂಗಳಿಗೆ ಅಗಸೆ ಈ ತರ ಬಂದಿದೆ. ಈ ಅಗಸೆನ ಏನ್ ಮಾಡ್ಬೋದು, ನೀವು ಇವಾಗ ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಇದನ್ನ ಮಾಡ್ಬೋದು. ಗ್ಯಾಸ್ಟ್ರಿಕ್ ಯಾರಿಗಿಲ್ಲ, ಗ್ಯಾಸ್ಟ್ರಿಕ್ಗೆ ಬಹಳ ಅದ್ಭುತವಾದ ಔಷಧಿ. ಮತ್ತೆ ಇದನ್ನ ಪೌಡರ್ ಮಾಡಿ ಇಟ್ಕೊಂಡ್ರೆ 2 ವರ್ಷ ಇದು ಕೆಡೋದಿಲ್ಲ. ಅಷ್ಟರವರೆಗೂ ಇದನ್ನ ನೀವು ಇಟ್ಕೊಳ್ಬಹುದು. ಆಮೇಲೆ ಇನ್ನು ಕೆಲವರಿಗೆ ಏನ್ ಮಾಡೋದ್ರೆ, ದನಗಳಿಗೆ ಇದನ್ನ ಮೇವಾಗಿ ಬಳಸ್ಬೋದು, ಕುರಿಗಳಿಗೆ ಮೇವಾಗಿ ಬಳಸ್ಬೋದು, ಆಡುಗಳಿಗೆ ಮೇವಾಗಿ ಬಳಸ್ಬೋದು. ಆಡುಗಳಿಗೆ ದನಗಳಿಗೆ ನೀವು ಹಾಕೋದಾದ್ರೆ ಏನ್ ಮಾಡ್ಬೇಕು, ಒಂದು ದಿನ ಕಿತ್ತು ಇಟ್ಟು ಮರುದಿನ ಇದನ್ನ ಬಳಸ್ಬೇಕು. ಮರುದಿನದ ಗಂಟ ಮರುದಿನ ಬಾಡ್ಬೇಕಿತ್ತು ಸೊಪ್ಪು. ಬಾಡದ ಮೇಲೆನೆ ನೀವು ಇದನ್ನ ಹಾಕೊಳ್ಬೇಕು. ಆಗ ನೀವು ಇಷ್ಟನ್ನ ಕಟ್ ಮಾಡ್ಕೊಳ್ಬೋದು. ಇದು ಬರ್ತಾನೆ ಇರ್ತದೆ, ಈ ತರ ನೀವು ಕಟ್ ಮಾಡ್ತಾನೆ ಇರ್ಬೋದು. ಈ ತರ ಕಟ್ ಮಾಡ್ತಾನೆ ಇರ್ತದೆ. ಕುರಿಗಳಿಗೆ ಸಾಕ್ಬೋದು, ಆಡುಗಳಿಗೆ ಹಾಕ್ಬೋದು, ಎಲ್ಲದಕ್ಕೂ ಹಾಕ್ಬೋದು. ಹಾಕಕ್ ಮೊದಲು ತಿಳ್ಕೊಳ್ಳಿ, ದನಗಳಿಗೆ ಹಾಕಕ್ ಮೊದಲು ನೀವು ಏನ್ ಮಾಡ್ಬೇಕು, ಬಳಸೋರ್ಗೆ ಏನ್ ತೊಂದರೆ ಇಲ್ಲ. ಅಡಿಗೆಗೆ ಬಳಸಿದ್ರೆ ನೀವು ಸೊಪ್ಪಿನ ಜೊತೆಲಿ ಬಳಸ್ಬೋದು. ನೋಡಿ, ಈ ರೀತಿ ಹೈಟ್ ಹೋಗೋದನ್ನ ಸ್ವಲ್ಪ ಯಾವ್ದು ಸ್ಟ್ರಾಂಗ್ ಆಗಿದೆ ಅದನ್ನೇ ನಾವು ಇಲ್ಲಿ ಬಿಟ್ಕೊಳ್ಬೇಕು. ಇದು ಸ್ವಲ್ಪ ತಾಕತ್ತಾಗಿದೆ, ಇದನ್ನ ಬಿಟ್ಕೊಳ್ಬೇಕು. ಹೀಗೆ ಲೈನ್ ಬೈ ನಾವು ಏನ್ ಮಾಡ್ಬೇಕು, ಇದನ್ನ ಕ್ಲೀನ್ ಮಾಡ್ತಾ ಇದ್ರೆ ಅದು ಇಲ್ಲೇನೆ ಅದು ಕಂಟ್ರೋಲ್ ಆಗುತ್ತೆ. ಹಾಗೆ ನಾವು ಇದನ್ನ ನೋಡ್ಕೊಂಡು ಮಾಡ್ಬೇಕು. ಈ ತರ ಸೊಪ್ಪನ್ನ ತಗೊಂಡೋಗಿ ನೀವು ಬಾಡಿಸ್ಬಿಟ್ಟು ಮರುದಿನ ಬೆಳಿಗ್ಗೆ ಮಾಡ್ಬೋದು. ಇಲ್ಲದಿದ್ರೆ ಏನ್ ಮಾಡ್ಬೋದು, ನಿಮ್ಗೆ ಇಲ್ಲಾಂದ್ರೆ ಅದೆಲ್ಲ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಇದನ್ನ ಕಿತ್ಬಿಟ್ಟು ಗ್ಲಿಸಿಡಿಯದ ಈ ರೀತಿಯ ಗ್ಲಿಸಿಡಿಯ ಲೈನ್ ಇದ್ರ ಬುಡಕ್ ಹಾಕ್ಬೋದು. ಈ ತರ ಮಲ್ಚಿಂಗ್ ಮಾಡ್ಬೋದು. ಆಮೇಲೆ ನುಗ್ಗೆ ಗಿಡಕ್ಕೆ ಮಾಡ್ಬೋದು. ನುಗ್ಗೆ ಸೊಪ್ಪನ್ನ ತೆಗೆದು ನೋಡಿ, ಈ ರೀತಿ ನುಗ್ಗೆ ಗಿಡಕ್ಕೆ ತೆಗೆದು ಇನ್ನ ನಾವು ಮಲ್ಚಿಂಗ್ ಮಾಡ್ಬೋದು. ಇಲ್ಲದಿದ್ರೆ ಗೊಬ್ಬರವನ್ನ ತಯಾರು ಮಾಡುವಾಗ ನಾವು ಗೊಬ್ಬರ ಜೊತೆಗೂ ನಾವು ಅದನ್ನ ಹಾಗೆ ಮಾಡ್ಕೋಬಹುದು. ಈಗ ನೋಡಿ, ಒಂದೊಂದು ಗಿಡಗಳು ಈ ರೀತಿ ನಾವು ಹೈಟ್ ಬಿಟ್ಕೊಂಡಾಗ ಸುಮಾರು ಒಂದು 10 ಅಡಿ 11 ಅಡಿಗೆ ಒಂದೊಂದು ಇದು ಹೈಟ್ ಆಗಿ ಬಿಡ್ಬೋದು. ಹಾಗೆ ಹೋಗ್ತದೆ. ಆಮೇಲೆ ಈಗ ಇದ್ರ ಮಧ್ಯದಲ್ಲಿ ನಾವು ಇವಾಗ ಇಲ್ಲಿ ಬಾಳೆ ಇದೆ ಇಲ್ಲಿ. ಹಾಗೆ ಈಗ ಚೆರಿಗೆಲ್ಲ ಈಗ ಉರುಳಿಯನ್ನ ಹಾಕಿದ್ದೇವೆ. ಆ ಉರುಳಿ 45 ದಿನ ಆದ್ಮೇಲೆ ತೆಗೆದ್ಬಿಟ್ಟು ಅದನ್ನ ಬೇರೆ ನಾವು ಉರುಳಿಯನ್ನ ಹಾಕ್ಬೋದು. ಅದೇ ರೀತಿ ಸಪೋಟ ಗಿಡನೂ ಇಲ್ಲಿ ಚೆನ್ನಾಗಿ ಬರ್ತಾ ಇದೆ. ಅದೇ ರೀತಿ ಸೀಬೆ ಎಲ್ಲ ನೋಡಿ, ಚಿಕ್ಕದು ಎಲ್ಲ ಅಲ್ಲಲ್ಲೇ ಕಾಯಿ ಬಿಡ್ತಾ ಇದೆ. ಕಾಯಿನ ಜಾಸ್ತಿ ಬಿಡೋಂಗಿಲ್ಲ. ಆಮೇಲೆ ಒಂದು ಬಾಳೆ, ಒಂದು ಚೆರಿ, ಹಾಗೆ ಒಂದು ಸಪೋಟ. ಹೀಗೆ ಇಲ್ಲಿ ನಾವು ಹಂತವಾಗಿ ಒಂದೊಂದು ಗಿಡಗಳನ್ನ ಹಾಕೊಂಡು ಹೋಗ್ತಾ ಇದೀವಿ. ಈಗ ನೀವು ಮೊನ್ನೆ ವಿಡಿಯೋ ಮಾಡುವಾಗ ನೋಡಿರ್ಬೋದು, ಎಲ್ಲ ನಮ್ಮ ಸೆಣಬೆಲ್ಲ ಕ್ಲೀನ್ ಆಗಿ ಎಲ್ಲ ಹಾಕೊಂಡಿದ್ವಿ. ಎಲ್ಲ ಸೆಣಬೆಲ್ಲ ಕಂಟ್ರೋಲ್ ಆಯ್ತು, ಎಲ್ಲ ತೆಗೆದು ಹಾಕಿದೀವಿ. ಇವಾಗ ಏನಾಗಿದೆ, ಈಗ ಈ ರೀತಿ ಕಟ್ ಮಾಡಿ ನೋಡಿ, ಅಡಿಕೆ ಗಿಡ ಎಲ್ಲ ಇವಾಗ ಇಲ್ಲಿ ಫ್ರೀಯಾಗಿ ಕಾಣಿಸ್ತಾ ಇದೆ. ಈಗ ಮೊನ್ನೆ ನಿಮ್ಗೆಲ್ಲ ಅಡಿಕೆ ಗಿಡ ಎಲ್ಲ ಸೆಣಬು ಮುಚ್ಕೊಂಡು ಎಲ್ಲ ಕಾಣ್ತಿಲ್ಲ. ಹೀಗೆ ಫುಲ್ ಅಡಿಕೆ. ಪೂರ್ವ ಪಶ್ಚಿಮಕ್ಕೆ ನಾವು 6 ಅಡಿಗೆ ಹಾಕೊಂಡಿದೀವಿ, ಉತ್ತರ ದಕ್ಷಿಣಕ್ಕೆ 12 ಅಡಿ. 12 ಅಡಿ ಅಂತ ಹೇಳಿದ್ರೆ ಇವಾಗ ಇಲ್ಲಿ ಅಗಸೆ ಮತ್ತೆ ನುಗ್ಗೆ ಮಧ್ಯದಲ್ಲಿ ನಮಗೆ ಇಲ್ಲಿ ಅಡಿಕೆ ಇದ್ರೆ, ಈ ನುಗ್ಗೆ ಮತ್ತೆ ಗ್ರೀಸಿಡದ ಮಧ್ಯದಲ್ಲಿ ಹಣ್ಣಿನ ಗಿಡಗಳು. ಇಲ್ಲಿ ಹಣ್ಣಿನ ಗಿಡ ಎಲ್ಲ 10 ಅಡಿಗಿದೆ. ಮತ್ತೆ ಪಕ್ಕದ ಲೈನಲ್ಲಿ ನಮಗೆ ಏನು ಅಡಿಕೆಯನ್ನ ಹಾಕೊಂಡಿದ್ದೀವಿ. ಹೀಗೆ ಇದು ಅಡಿಕೆ ಈ ರೀತಿ ಬರ್ತಾ ಇದೆ. ಇದು ಅಗಸೆ ಇಲ್ಲಿ ಹೀಗಿದೆ. ಆಮೇಲೆ ಅಗಸೆ ಅಷ್ಟೇ, ನಿಮ್ಗೆ ಯಾವ್ದು ದಿಂಡು ಈ ತರ ಸ್ಟ್ರೈಟ್ ಆಗಿ ಹೋಗ್ತದೆ ಅದನ್ನ ಚೆನ್ನಾಗಿರೋದನ್ನ ಹೈಟ್ ಆಗಿರೋದನ್ನ ಬಿಟ್ಕೊಳ್ಳೋದು. ಬಾಕಿ ಇರೋದ್ನೆಲ್ಲ ಈ ರೀತಿ ತಲೆಗೆ ಈಗ ಮುಡ್ಕೊಂಡು ಸಾಕಿ. ಇನ್ ಕೆಲವರು ತುಂಬಾ ಕೆಳಗೆ 2 ಅಡಿಗೂ ಕಟ್ ಮಾಡ್ತಾರೆ. 2 ಅಡಿ ಕಟ್ ಮಾಡ್ಬೋದು. ಈ ತರ ನೀವು ಒಂದು 3 ಅಡಿ 4 ಅಡಿ ಕಟ್ ಮಾಡ್ಕೊಂಡು ಸಾಕು. ಒಂದು ಚೆನ್ನಾಗಿ ತಾಕತ್ತಾಗಿ ಬರೋದೊಂದು ನೋಡ್ಕೊಳ್ಳೋದು. ಯಾವುದೋ ಒಂದು ದಷ್ಟಪುಷ್ಟವಾಗಿ ಬರ್ತಾ ಇದೆ. ಈಗ ಇಲ್ಲೊಂದು ಇಲ್ಲೊಂದು ದಷ್ಟಪುಷ್ಟವಾಗಿ ಬರ್ತಾ ಇದೆ, ಇದನ್ನ ಬಿಟ್ಕೊಳ್ಳೋದು. ಬಾಕಿ ಇರೋದ್ನೆಲ್ಲ ಇಲ್ಲೇ ಕಟ್ ಮಾಡಿ ಇದ್ರ ಬುಡಕ್ಕೂ ಹಾಕ್ಬೋದು, ತೊಂದರೆ ಏನಿಲ್ಲ. ಇದ್ರ ಬುಡಕ್ಕೂ ಹಾಕ್ಬೋದು. ಅಂತೂ ಬೇರೆ ಗಿಡಕ್ಕೆ ಹಾಕಿದ್ರೆ ಇನ್ನೂ ಒಳ್ಳೇದು. ಈ ರೀತಿ ಕಟ್ ಮಾಡ್ಕೊಳ್ಬೋದು. ಈ ರೀತಿ ಕಟ್ ಮಾಡಿ
ಈ ರೀತಿ ಒಂದೊಂದು ಗಿಡನ ಕಟ್ ಮಾಡಿ ಬಿಟ್ಕೊಂಡ್ರೆ ನೀವು ಇದನ್ನ ಮೇಂಟೈನ್ ಮಾಡ್ಕೊಂಡು ಕಟ್ ಮಾಡ್ತಾನೆ ಇರ್ಬೋದು, ತಿರುಗಾಡ್ಕೊಂಡೇ ಇರ್ಬೋದು. ಈಗ ಒಂದು 25-30 ಕುರಿ, 1 ಎಕರೆಗೆ ನೀವು ಒಂದು 10 ಕುರಿ ಸಾಕೊಳ್ಬೋದು. ಅಷ್ಟು ಅಗಸೆ ಸೊಪ್ಪು ಬರ್ತದೆ. ಪಕ್ಕದ ತೋಟದವರೆಲ್ಲ ಬಂದು ಕೇಳ್ತಾರೆ ನಿಮ್ಗೆ ಅಗಸೆ ಸೊಪ್ಪು ಕೊಡಿ ನಮ್ಗೆ ಅಂತ. ಅಂದ್ರೆ ಅವ್ರು ನಡಲ್ಲ. ಪಕ್ಕದ ತೋಟದವ್ರು ಮಟ್ಟಿದಾಗ ನಮಗ್ ಕೊಡಿ ಸೊಪ್ಪು ಅಂತ ಕೇಳೋರು ತುಂಬಾ ಜನ ಇರ್ತಾರೆ. ಹೀಗೆ ಸೈಡ್ ಬಂದಿದ್ದಲ್ಲ ಈ ರೀತಿ ನಾವು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈ ತರ ಕಟ್ ಮಾಡ್ಕೊಂಡಾಗ ಅದು ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೋದು ಇದನ್ನ. ಹಾಗೆ ಇದು ಸೊಪ್ಪನ್ನ ತೆಗೆದು ನಾವು ಬೇರೆ ಗಿಡಗಳಿಗೆ ಹಾಕ್ಬೋದು. ಹಾಗೆ ಇದು ನುಗ್ಗೆ ಗಿಡನೂ ಅಷ್ಟೇ. ಇದೆಲ್ಲ ಇವಾಗ ನಿಮ್ಗೆ 2 ಬ್ರಾಂಚ್ ಬಂದಿದೆ. ಇದ್ರ ಮೇಲ್ಗಡೆನೂ ಒಂದೊಂದು ಬ್ರಾಂಚ್ ಈ ರೀತಿ ಕಟ್ ಮಾಡ್ಕೊಂಡು ಹೋಗ್ಬೋದು. ಈ ತರ ಕಟ್ ಮಾಡ್ಕೋಬೇಕು. ಈ ತರ ಇದು 2ನೇ ಸಲ ನುಗ್ಗೆನ ನಾವೀಗ 2ನೇ ಸಲ ಇದನ್ನ ನಾವು ಕಟ್ ಮಾಡ್ತಾ ಇರೋದು. ಈಗ ಇದು ಬರ್ತಾ ಇದೆ. ನಮಸ್ತೆ.